ಹಾಯ್ ಗೈಸ್, ನಾನಿವತ್ತು ಹಾಲಿನ ಪೌಡರಿಂದ ಸ್ವೀಟ್ ಮಾಡೋದು ಪೇಡ ಮಾಡೋದು ಹೆಂಗೆ ಅಂತ ರೆಸಿಪಿ ಹೇಳ್ತಾ ಇದ್ದೀನಿ. ನಾವು ಒಂದು ಬೌಲು ಫುಲ್ ಹಾಲಿನ ಪೌಡರ್ ತೊಗೊಂಡಿದ್ದೀನಿ. ತೊಗೊಂಡಾದಮೇಲೆ ಒಂದು ಬೇರೆ ಬೌಲಲ್ಲಿ ತೊಗೊಂಡ್ಬಿಟ್ಟು ಒಂದು ಅಳತೆಗೆ ಅದು ಒಂದು ಬೊಗೋನಿಗೆ ಹಾಕ್ಕೊಂಡು ನಾನು ಅದನ್ನೇ ತಣ್ಣೀರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಿಸಿನೀರೇನು ಹಾಕ್ಕೊಂಡಿಲ್ಲ, ತಣ್ಣೀರಿಂದನೇ ಮಿಕ್ಸ್ ಮಾಡಿದರೂ ಬರುತ್ತೆ. ಬಿಸಿ ನೀರು ಇಟ್ಬಿಟ್ಟು ಬಿಸಿನೀರಿಂದ ಆ ಪೌಡರ್ ಮಿಕ್ಸ್ ಮಾಡಿದ್ರೂ ಬರುತ್ತೆ. ಎರಡೂ ಓಕೆ, ಪರವಾಗಿಲ್ಲ. ಹಾಗಾಗಿ ನಾನು ತಣ್ಣೀರಲ್ಲೇ ಮಿಕ್ಸ್ ಮಾಡಿದೆ. ಫುಲ್ ಒಂದು ಗಂಟು ಇರಲಿಲ್ಲ, ಹಂಗೆ ಫುಲ್ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸಿದಾದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬೇಕು ನಮಗೆ ಸ್ವೀಟ್ ಮಾಡೋಕ್ಕೆ. ಈ ಥರನೇ ಇದ್ದರೆ ಚೆನ್ನಾಗೆ. ಜಾಸ್ತಿ ನೀರಿದ್ದರೆ ಸ್ವಲ್ಪ ಭಾಳ ಹೊತ್ತು ಗ್ಯಾಸ್ ಮೇಲೆ ಇಡಬೇಕಾಗತ್ತೆ. ಹಾಗಾಗಿ ನಾನು ಗಟ್ಟಿಯಾಗಿಯೇ ಈ ಥರ ಕನ್ಸಿಸ್ಟೆನ್ಸಿನೇ ತೊಗೊಂಡಿದ್ದೀನಿ. ಆಮೇಲೆ ಪ್ಯಾನಿಗೆ ಹಾಕ್ಕೊಂಡು ಫುಲ್ಲು ನಾನು ಭಾಳ ನೀರಾದರೆ ನೀರು ಹೋಗೋವರೆಗೂ ನಾನು ಒಂದು ಸ್ವಲ್ಪ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ಅದೆಲ್ಲ ಬೇಡ ಅಂಥೇಳಿ ಸ್ವೀಟಿಗೋಸ್ಕರ ರೆಡಿ ಮಾಡ್ಕೊತಿರೋದಲ್ವ, ಅದಕ್ಕೆ ಹಾಲಿನ ಪೌಡರ್ಗೆ ಒಂದು ಅರ್ಧ ಲೆಮನ್ ಹಿಂಡ್ಕೊಂಡಿದ್ದೀನಿ. ಆ ಲೆಮನ್ ಜ್ಯೂಸ್ ಹಾಕಿ ಲಿಂಬೆಹಣ್ಣಿಂದು ಎರಡು ಒಂದೇ ಹಾಕಿ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಹಾಗೆ ಹಿಂಗೆ ಕೈ ಆಡಿಸ್ತಾ ಇದ್ದರೆ ಅದು ಒಂದು ಸ್ವಲ್ಪ ಒಡ್ಕೊಡ್ಕ ಆಗುತ್ತೆ, ಇಮ್ಮಿಡಿಯೇಟಾಗಿ ಆಗುತ್ತೆ. ಪನ್ನೀರ್ ಮಾಡ್ಕೊಳ್ಳೋದಂದ್ರೆ ಹಾಲಿನ ಪೌಡರಿಂದ ಹೆಲ್ತಿಯಾಗಿ ಪನ್ನೀರ್ ಮಾಡ್ಕೊಳ್ಳೋದು ಚೆನ್ನಾಗೆ. ಅದಕ್ಕೆ ಒಂದು ಸ್ವಲ್ಪ ಪನ್ನೀರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಇಟ್ಕೊಂಡ್ರೆ ಅದು ಪನ್ನೀರ್ ಗ್ರೇವಿಗೆ ಹೆಲ್ಪ್ ಆಗುತ್ತೆ. ಪನ್ನೀರಿಗೆ ಗ್ರೇವಿಗೆ ಬೇಡ ಅಂತಂದರೆ ಈ ಥರ ಸ್ವೀಟ್ ಶುಗರು ಅಥವಾ ಬೆಲ್ಲ ಹಾಕ್ಕೊಂಡ್ರೆ ಸ್ವೀಟಿಗೆ ಯೂಸ್ ಆಗುತ್ತೆ ಅಷ್ಟೇ. ಇಷ್ಟರಲ್ಲಿನೇ ಇಷ್ಟೆಲ್ಲ ಡಿಫ್ರೆನ್ಸ್ ಇರುತ್ತೆ. ಮಾಡ್ಕೊಂಡು ತಿನ್ನೋದ್ರ ಮೇಲೆ ಎಲ್ಲ ಡಿಪೆಂಡು. ಹಾಗಾಗಿ ಇದು ನೋಡಿ ಆಲ್ರೆಡಿ ಎಲ್ಲ ಒಡ್ಕೊಡ್ಕಾಗಿ ಇಷ್ಟೆಲ್ಲ ಚೆನ್ನಾಗಿ ಗಟ್ಟಿ ಬಂದಿದೆ. ನಾನು ಹೇಳಿದ್ನಲ್ವ ಭಾಳ ನೀರು ಹಾಕಬಾರ್ದು ಅಂತ ಹೇಳಿ. ಹಾಕಲಿಲ್ಲ ಅಂದ್ರೇ ಚೆನ್ನಾಗೆ ನೀರನ್ನೇ, ಯಾಕಂದರೆ ನೀರು ಹೋಗೋವರೆಗೂ ಮತ್ತೆ ಟೈಮ್ ಹಿಡಿಯುತ್ತೆ ಬೇಯಿಸ್ಕೊಳ್ಳೋಕ್ಕೆ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ ಈ ಥರ ಫುಲ್ ಚೆನ್ನಾಗಿ ಬಂದಿದೆ. ಇದರಲ್ಲಿ ನೀರೂ ಇರುತ್ತಲ್ವ ಸ್ವಲ್ಪ, ಅದಕ್ಕೆ ಅದು ನೀರು ಹೋಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ಕೊಳ್ಳುತ್ತೆ ಅದು. ನಾನು ಫುಲ್ಲೆಲ್ಲ ಕೈ ಆಡಿಸ್ತಾನೆ ಇದ್ದೆ. ಅದು ಒಂದು ಹದಕ್ಕೆ ಬರುತ್ತೆ. ಅದು ನೋಡಿ ಈ ಥರ ನೀರು ಹಿಂಗೆಲ್ಲ ಇರುತ್ತಲ್ವ, ಒಂದು ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ. ಫುಲ್ಲು ಡ್ರೈ ಆದ್ರೂ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಡ್ರೈ ಮಾಡಿಲ್ಲ, ಒಂದು ಸ್ವಲ್ಪ ನೀರು ಇದ್ದಾಗನೇ ನಾನು ಶುಗರ್ ಹಾಕ್ಕೊಂಡಿದ್ದೀನಿ. ನಾನು ಯಾವುದು ಫುಲ್ ಈ ಥರ ಕುದಿಯೋಕ್ಕೆ ಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಏನಂತಂದರೆ ನೀರು ಹೋದಾದ್ಮೇಲೆ ಮಾಡಿದ್ರೇ ಚೆನ್ನಾಗೆ. ಯಾವುದು ಬೌಲಲ್ಲಿ ನಾನು ಪೌಡ್ರ್ ತೊಗೊಂಡಿದ್ನೋ ಅದರಲ್ಲಿ 1/4% ಅಷ್ಟೇ ಶುಗರ್ ತೊಗೊಂಡಿದ್ದು. ನೋಡಿ ತೋರಿಸ್ತಿದ್ದೀನಿ, ಅಷ್ಟೇ ತೊಗೊಂಡು ಒಂದು ಸ್ವಲ್ಪ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡೆ ಅದರಲ್ಲಿನೇ. ಜಾಸ್ತಿ ಸ್ವೀಟ್ ಆದರೆ ಒಂದು ಸ್ವಲ್ಪ ಅದು ಪದೇ ತಿನ್ನೋಕ್ಕಾಗಲ್ಲ ಸ್ವೀಟ್ನೇ. ಅದಕ್ಕೆ ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ಹಾಕ್ಕೊಂಡೆ. ಕರೆಕ್ಟಾಗಿತ್ತು. ಆದರೆ ಮಾತ್ರ ಕಮ್ಮಿ ಆದರೆ ಅದೂ ಟೇಸ್ಟ್ ಅನಿಸಲ್ಲ, ಜಾಸ್ತಿ ಆದರೆ ಅದೂ ತಿನ್ನೋಕ್ಕಾಗಲ್ಲ. ಹಾಗಾಗಿ ಕರೆಕ್ಟ್ ಇತ್ತಂದರೆ ಎಲ್ಲದು ಓಕೆ ಆಗುತ್ತೆ. ಈ ಥರ ಫುಲ್, ಯಾಕಂದರೆ ಸಕ್ಕರೆನೂ ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ, ಸಕ್ಕರೆನೂ ನೀರು ಬಿಟ್ಟು ಅದರಲ್ಲೂ ಒಂಚೂರು ನೀರು ಬಿಟ್ಟಿದ್ದೆ ನಾನು, ಭಾಳ ಏನು ಬಿಟ್ಟಿರಲಿಲ್ಲ. ಹಾಗೆ ಕೈ ಆಡಿಸ್ತಾನೆ ಇದ್ರೇ ಅದು ಸ್ವಲ್ಪ ನೀರು ಹೋಗಿ ನೋಡಿ ಆಲ್ರೆಡಿ ಡ್ರೈ ಥರ ಆಗಿದೆ. ಆ ಕಡೆ ಈ ಕಡೆ ನೋಡಿ ಅಬ್ಸರ್ವ್ ಮಾಡಿ. ಆಮೇಲೆ ಏಲಕ್ಕಿದು ಫ್ಲೇವರಿಗೋಸ್ಕರ ಏಲಕ್ಕಿ ಹಾಕ್ಕೊಂಡೆ. ಅದೆಲ್ಲ ಫುಲ್ಲು ನೀರು ಹೋದಾದಮೇಲೆ ನೋಡಿ ತಳ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ. ಹಿಂಗೆ ಬಿಟ್ರೆ ಅದು 100% ಕರೆಕ್ಟ್ ಆಗಿದೆ ಪೇಡ ಅಂಥೇಳಿ. ಹೋಗಿ ಹೊರಗಡೆ ಶಾಪಲ್ಲಿ ಅವ್ರು ಎಷ್ಟು ದಿನ ಇಟ್ಟಿರ್ತಾರೋ ಏನೋ ಬೇಕ್ರಿಯಲ್ಲಿ ತಿನ್ನೋದಕ್ಕಿಂತ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಿದರೆ ಸಾಕು. ಅಬ್ಬಬ್ಬಾ ಅಂದ್ರೆ 10 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ ಮಾಡಿದರೆ ಅಷ್ಟು ಚೆನ್ನಾಗಿರೋದು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಸ್ವೀಟ್ನೇ. ಲಾಸ್ಟಿಗೆ ಅದೊಂಥರ ಫ್ಲೇವರಿಗೋಸ್ಕರ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು, ಒಂದು ಸ್ಪೂನು. ಅದೇ ಬೌಲ್ ತೊಗೊಂಡಿದ್ಬಿಟ್ಟು ಅದಕ್ಕೆಲ್ಲ ತುಪ್ಪ ಸವರಿ ಹಾಕಿದ್ದೆ. ಇದಕ್ಕೆಲ್ಲ ಹಿಂಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅಷ್ಟು ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಮನೆಯವ್ರು ಕೂಡ ಅಷ್ಟು ಇಷ್ಟಪಟ್ಟು ತಿಂದರು. ಸ್ವೀಟ್ ಅಂದರೆ ಆಲ್ಮೋಸ್ಟ್ ಇಷ್ಟ ಅವರಿಗೆ. ನಾನು ಸಪ್ಪಗಾಗೈತೇನೋ ಅಂದ್ಕೊಂಡೆ, ಆದರೆ ಸಪ್ಪು ಕೂಡ ಆಗಿರಲಿಲ್ಲ. ಅಷ್ಟು ಚೆನ್ನಾಗಿ ಕರೆಕ್ಟ್ ಸ್ವೀಟ್ ಆಗಿತ್ತು. ನೋಡಿ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನೇ ಈ ಥರ ಡೆಕೋರೇಷನ್ ಮಾಡಿ ಪ್ಲೇಟಿಗೆ ಹಾಕಿದ್ದೆ. ನಿಜವಾಗ್ಲೂ ಟೇಸ್ಟ್ ಆಗಿತ್ತು. ಒಂದು ಸಲ ಟ್ರೈ ಮಾಡಿ. ಓನ್ಲಿ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದರೆ ಸಾಕು, ಮನೆಯಲ್ಲಿನೇ ಎಷ್ಟು ಬೇಕಾದಷ್ಟು ತಿನ್ನೋ ಅಂಥ ಸ್ವೀಟ್ ಇದು. ಬಾಯಲ್ಲಿಟ್ಟರು ನಿಜವಾಗ್ಲೂ ಕರಗ್ತಾಯಿತ್ತು. ಎಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇರೋದ್ರಿಂದ ಟೇಸ್ಟ್ ಕೂಡ ಅನ್ನಿಸ್ತು. ನಾನೇನು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಇಮ್ಮಿಡಿಯೇಟಾಗಿ ಹಾಕಿಬಿಟ್ಟೆ ಕಟ್ ಮಾಡಿದ್ದು. ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿತ್ತು. ಥ್ಯಾಂಕ್ ಯು ಗೈಸ್.